ಇದೆಂತಮ್ಮ? ಇದಾ ಇವತ್ತು ಸ್ಪೆಷಲ್ ಮಾಡುವ ಅಂತ. ಇದು ನೋಡಿ ಪ್ರಾನ್ಸ್ ಇದು ಪಿಕಲ್ ಮಾಡುವ ಅಂತ. ಮಶ್ರೂಮ್ಸ್ ಒಂದು ಪಿಕಲ್ ಟ್ರೈ ಮಾಡುವ ಅಂತ ಒಂದೇ ಮಸಾಲದಲ್ಲಿ. ಓಕೆ, ಸೊ ನಾನು ಎರಡಕ್ಕೆ ಸಹ ಒಂದು ಮಸಾಲ ಮಾಡಿ ಸ್ಪ್ಲಿಟ್ ಮಾಡಿ ಹಾಕ್ತೇನೆ. 5 ಪ್ಯಾಕೆಟ್ಸ್ ಉಂಟು ನೋಡು. ಓಕೆ, ಮೊದಲಿಗೆ ಇದು ಮಸ್ಟರ್ಡ್ ಆಯಿಲ್. ಓಕೆ, ಸಾಸಿವೆ ಎಣ್ಣೆ, ವಿನೆಗರ್ ಇದೆ, ಪೆಪ್ಪರ್ ಪೌಡರ್ ಇದೆ 1 ಟೀ ಸ್ಪೂನ್ ಇದೆ, ಅರಿಶಿನ ಹುಡಿ ಇದೆ 1 ಟೀ ಸ್ಪೂನ್ ಇದೆ, ಸೋಂಪು ಇದೆ, ಸೋಂಪು ಇದು 1 ಟೀ ಸ್ಪೂನ್ ಇದೆ, ಖಾರಕ್ಕೆ ಮೆಣಸಿನ ಹುಡಿ ಇದು 2 ಟೀ ಸ್ಪೂನ್ ಇದೆ. ಹಿಂಗನ್ನು ನೀರು ಮಾಡಿ ಇಟ್ಟಿದ್ದೇನೆ. ಓಕೆ, ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ. ಶುಂಠಿ 1 ಇಂಚು, ಹಸಿಮೆಣಸಿನಕಾಯಿ 4, ಬೆಳ್ಳುಳ್ಳಿ 1 ಗಡ್ಡೆ, ಇದನ್ನು ಚಂದ ಮಾಡಿ ಚಾಪ್ ಮಾಡಿ ಇಟ್ಟಿದ್ದೇನೆ. ಓಕೆ, ಇದನ್ನು ಮಿಕ್ಸ್ ಮಾಡಿ ಹೀಗೆ ಹಾಕುದು ಇದನ್ನು. ಓಕೆನಾ, ರುಚಿಗೆ ತಕ್ಕಷ್ಟು ಉಪ್ಪಿದೆ. ಗಾರ್ನಿಶ್ ಮಾಡ್ಲಿಕ್ಕೆ ಇದೊಂದು ಸ್ಪೆಷಲ್ ಐಟಮ್ ಇದೆ. ಇದು 2 ಟೀ ಸ್ಪೂನ್ ಸಾಸಿವೆ ಇದೆ, ಇದನ್ನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಆಮೇಲೆ ಕರಿಬೇವಿನ ಸೊಪ್ಪು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಎಸ್, ಸ್ಟೆಪ್ ಏನಿಲ್ಲ, ಫಸ್ಟ್ ಗೆ ಡ್ಯಾನ್ಸ್ ಮಾಡುದು ಅಂದ್ರೆ ಗ್ಯಾಸ್ ಒಲೆ ಉರಿಸುದು. ಆಯ್ತಾ, ಲೈಟರ್ ಹುಡುಕಿ ಗ್ಯಾಸ್ ಅಲ್ಲಿ ಇದು ತವ ಇಡುದು. ತವ ಇಟ್ಟು ಇದಕ್ಕೊಂದು 4 ಚಮಚದಷ್ಟು ಸಾಸಿವೆ ಎಣ್ಣೆ ಹಾಕುದು. 1 2 3 4 ಸಾಸಿವೆ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನಿದು ಸೋಂಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಕೈ ಆಡಿಸುವ ಸೋಂಪಿಗೆ. ಮತ್ತೆ ಸೋಂಪೆಲ್ಲ ಸಿಡಿಲಿ. ಸಿಡಿದಾದ್ಮೇಲೆ ಈಗ ಕಟ್ ಮಾಡಿ ಚಾಪ್ ಮಾಡಿ ಇಟ್ಟುಕೊಂಡ ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಇದನ್ನು ಇದಕ್ಕೆ ಹಾಕುದು. ಆಯ್ತಾ, ಒಳ್ಳೆ ಸ್ಮೆಲ್ ಬರ್ತದೆ. ಈಗ ಸ್ವಲ್ಪ ಇದಕ್ಕೆ ಕೈ ಆಡಿಸುವ. ಇದಕ್ಕೆ ಒಗ್ಗರಣೆ ಸೊಪ್ಪು ಸರಿ ಹಾಕುವ. ಒಗ್ಗರಣೆ ಸೊಪ್ಪು ಹಾಕ್ಲಿಕ್ಕೆ ಕಂಜೂಸ್ ಮಾಡೋದು ಬೇಡ. ಆಯ್ತಾ, ಒಗ್ಗರಣೆ ಸೊಪ್ಪು ಹಾಕಿ ಇದನ್ನು ಕೈ ಆಡಿಸುದು. ಚಂದ ಮಾಡಿ ಕೈ ಆಡಿಸುದು. ಆಯ್ತಾ, ಹೀಗೆ ಒಂದು 2-3 ನಿಮಿಷ ಇದನ್ನು ಹೀಗೆ ಬೇಯಿಸ್ಬೇಕು. ಯಾಕಂದ್ರೆ ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಫ್ಲೇವರ್ ಬಿಡ್ಬೇಕಲ್ಲ ಅದಕ್ಕೆ. ಎಂತ ಕಾವಲಿ ಒಳ್ಳೆದುಂಟು ಇದು. ಎಂತ ಇದು ಕೋಟೆಡ್ ಗೊತ್ತಿಲ್ಲ ನಿಂಗೆ. ಗೊತ್ತುಂಟಲ್ಲ, ನೀನೆಲ್ಲ ತಂದದ್ದು. ಹೇಳು ಎಂತ ಕಾವಲಿ ಇದು? ನಾನು ತಂದದೆಲ್ಲ ಆರ್ಡರ್ ಮಾಡಿದ್ದೆ ಅಮೆಜಾನ್ ಇಂದ ಆರ್ಡರ್ ಮಾಡಿದ್ದು. ಇದಕ್ಕೆ ಇದು ಸಹ ಹಾಕ್ಬೋದಲ್ಲ, ಎಂತ ಸ್ಟೀಲ್ ಚಮಚ ಸಹ ಹಾಕ್ಬೋದಲ್ಲ. ಅದಕ್ಕೆ ನೀನು ಇದು ತರಿಸಿದ? ಹಾಗಾದ್ರೆ ನಿಂಗೆ ಅದು ಎಂತ ಬರ್ತದೆ, ಅದು ನಾನ್ ಸ್ಟಿಕ್, ಅದಕ್ಕಿಂತ ಇದು ಕಾವಲಿ ಒಳ್ಳೆದು. ಓ ಹಾಗೆ. ಓಕೆ, ಈಗ ನಾವು ಇದಕ್ಕೆ ಪೌಡರ್ ಹಾಕುವ. ಈಗ 3 ನಿಮಿಷ ಆಯ್ತು. ಪೌಡರ್ ಹಾಕುವ. ಫಸ್ಟಿಗೆ ಅರಿಶಿನ ಹುಡಿ, ಕರಿಮೆಣಸಿನ ಹುಡಿ, ಆಯ್ತಾ, ಖಾರ ಮೆಣಸಿನ ಹುಡಿ. ಬಣ್ಣ ಬೇಕಾದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು. ಆದ್ರೆ ನಂಗೆ ಜಾಸ್ತಿ ಬಣ್ಣ ಎಲ್ಲ ಬೇಡ. ಹಾಗೆ ಇದನ್ನು ಚಂದ ಮಾಡಿ ಕೈ ಆಡಿಸುವ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಕಮ್ಮಿ ಆಗಿದೆ, ಇನ್ನೊಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ. ಓಕೆ, ಟೇಬಲ್ ಸ್ಪೂನ್ ನೋಡಿ. ಎಷ್ಟು ಒಳ್ಳೆ ಸ್ಮೆಲ್ ಬರ್ತದೆ ನೋಡಿದ್ಯಾ? ಈಗ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇದನ್ನು ಬಿಡುವ. ಹೀಗೆ 1 ನಿಮಿಷ ಬಿಡುವ. ಆಯ್ತಾ, ಈಗ ಇನ್ನೊಂದು ಸೈಡ್ ಅಲ್ಲಿ ಒಂದು ತವ ಇಟ್ಟು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೇನೆ. ನಾನು ಹೇಳ್ತೇನೆ ನೋಡು. ಇಷ್ಟು 1-2. ಆಯ್ತಾ, ಇದಕ್ಕೆ ನಾನು ಈ ಮಶ್ರೂಮ್ ಇದೆಯಲ್ಲ ಇದನ್ನು ಹಾಕಿ ಮಶ್ರೂಮ್ ಅನ್ನು ಸ್ವಲ್ಪ ಓಪನ್ ಇಟ್ಟು ಬೇಯಿಸುವ. ಯಾಕಂದ್ರೆ ಮಶ್ರೂಮ್ ನೀರು ಬಿಡ್ತದಲ್ಲ, ಅದಕ್ಕೆ ಪಿಕ್ಕಲ್ ಮಾಡುವಾಗ ಜಾಸ್ತಿ ನೀರು ಇರಬಾರ್ದು ಅದಕ್ಕೆ. ಸೊ ಇದೊಂದು 3 ಟೀ ಸ್ಪೂನ್ ಎಣ್ಣೆ ಹಾಕಿದೆ ನಾನು. ಓಕೆ, ಇದನ್ನೀಗ ಇದಕ್ಕೆ ಹಾಕಿ ಓಪನ್ ಇಟ್ಟು ಬಿಡುವ. ಇದು ಬೆಂದಾಗ ಇದನ್ನು ಟರ್ನ್ ಮಾಡಿದ್ರೆ ಆಯ್ತು. ಅದು ತನ್ನಷ್ಟಕ್ಕೆ ಬೇಯ್ತದೆ, ನೀರು ಸಹ ಬಿಡ್ತದೆ ಇದು. ಸೊ ಎಕ್ಸೆಸ್ ನೀರಿನ ಏನಿದ್ರು ಹೋಗ್ತದೆ. ಈಗ ಮಶ್ರೂಮ್ ಮಿಕ್ಸ್ ಮಾಡುವ. ಇದಕ್ಕೆ ನಾನು ಉಪ್ಪು ಹಾಕ್ಲಿಲ್ಲ ಆಯ್ತಾ, ಉಪ್ಪು ಆಮೇಲೆ ನೋಡ್ಕೊಂಡು ಹಾಕ್ಲಿಕ್ಕೆ. ಸೊ ಮಿಕ್ಸ್ ಮಾಡುವ. ಇದೀಗ ಕುತ್ಕೊಳ್ತದೆ ಎಲ್ಲ ಮಿಕ್ಸ್ ಆದ್ಮೇಲೆ. ಓಕೆ, ಕಮ್ಮಿ ಆಗ್ತದೆ, ಇನ್ನೂ ಸಹ ಕಮ್ಮಿ ಆಗ್ತದೆ. ಇರ್ಲಿ ಈಗ. ಆಯ್ತಾ, ಈಗ ಇದಕ್ಕೆ ಇದು ಇಂಗು ನೀರು ಮಾಡಿಟ್ಟಿದ್ದಲ್ಲ ಅದು ಹಾಕ್ತಾ ಇದ್ದೇನೆ. ಇದು ವಿನೆಗರ್ 2 ಚಮಚದಷ್ಟು ಉಂಟು. ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದರ ಅರ್ಧದಷ್ಟು ನಾನು ತೆಗಿತಾ ಇದ್ದೇನೆ. ಓಕೆ, ಅದು ಮಶ್ರೂಮಿಗೆ. ಓಕೆ, ಮಶ್ರೂಮ್ ಬೆಂದಿದೆ. ಸೊ ಇದನ್ನೊಂದು ನೀರು ಆರ್ಲಿಕ್ಕೆ ಒಂದು 5 ನಿಮಿಷ ಬಿಡುವ. ಆಯ್ತಾ, ಈಗ ಇದರದ್ದು ನೀರು ಆರಿದೆ ಮಶ್ರೂಮ್ ಇದು. ಇದಕ್ಕೆ ಸ್ವಲ್ಪ ನಾನು ಇದು ಏನು ಸಾಸಿವೆ ಎಣ್ಣೆ ಅಂದ್ರೆ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೇನೆ. 1-2 ಚಮಚದಷ್ಟು, ಜಾಸ್ತಿ ಅಲ್ಲ. ಇದನ್ನು ಮಿಕ್ಸ್ ಮಾಡುವ ಚಂದ ಮಾಡಿ. ಆಮೇಲೆ ಇದಕ್ಕೆ ಮಸಾಲೆ ಎತ್ತಿಟ್ಟಿದ್ದೆಲ್ಲ ಆಗ ಅದನ್ನು ಹಾಕ್ತೇನೆ.
2 ಒಗ್ಗರಣೆ ಸೊಪ್ಪು ಹಾಕ್ತಾ ಇದ್ದಾನೆ. ಆಮೇಲೆ ಮಿಕ್ಸ್ ಮಾಡುವ ಇದನ್ನು. ಹಾ, ಈಗ ಮಶ್ರೂಮ್ ಪಿಕಲ್ ರೆಡಿ ಆಗಿದೆ. ಇದಕ್ಕೆ ಒಂದು ಗ್ಯಾಸ್ ಆಫ್ ಮಾಡ್ತೇನೆ ನಾನು, ಬಿಕಾಸ್ ಇದು ಆಲ್ರೆಡಿ ತುಂಬಾ ಡ್ರೈ ಆಗಿ ತಾಳೆ ಇಡ್ಲಿಕ್ಕೆ ರೆಡಿ ಆಗಿದೆ. ಇದು ಉಪ್ಪು ಚೆಕ್ ಮಾಡ್ಕೊಳ್ಬೇಕು ಆಯ್ತಾ. ಉಪ್ಪು ಚೆಕ್ ಮಾಡ್ಕೊಂಡು ಉಪ್ಪು ಬೇಕು ಅನ್ಸಿದ್ರೆ ಸ್ವಲ್ಪ ಹಾಕೊಳ್ಳೋದು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಫಿನಿಶಿಂಗ್ ಟಚ್ಗೆ ಇದು ಸಾಸಿವೆ ಡ್ರೈ ರೋಸ್ಟ್ ಮಾಡಿಟ್ಟಿದ್ದಲ್ಲ ಅದ್ರ ಪೌಡರ್ 1 ಚಮಚದಷ್ಟು ಹಾಕ್ತಿದ್ದೇನೆ. ಮತ್ತೆ ಇದನ್ನು ಮಿಕ್ಸ್ ಮಾಡುವ. ನೋಡು, ಮಶ್ರೂಮ್ ಪಿಕ್ಕಲ್ ರೆಡಿ ಆಗಿದೆ, ಊಟಕ್ಕೆ ರೆಡಿ. ನೀವೆಲ್ಲ ಇದು ರೆಸಿಪಿನ ಟ್ರೈ ಮಾಡಿ. ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.